ನಮಸ್ಕಾರ ವೀಕ್ಷಕರೇ, ಸಿರಿ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಿನ್ನೆ ಬಿಗ್ ಬಾಸ್ ಅವರು ಕೊಟ್ಟಂಥ ಚಟುವಟಿಕೆಯನ್ನು ಮಂಜು ಅವರು ತುಂಬಾ ಎಳೆದ್ರು ಅಂತಲೇ ಹೇಳ್ಬೋದು. ಯಾಕಂದರೆ ಇವರು ಯಾವಾಗಿನೂ ವಿಷಯಗಳನ್ನ ಇಟ್ಕೊಂಡು ಇವಾಗ ಎಳೆಯೋ ಅವಶ್ಯಕತೆ ಇರಲಿಲ್ಲ. ಫಿನಾಲೆ ಇನ್ನು 4-5 ದಿನಗಳು ಇರುವಾಗ ಮಂಜು ಅವರು ಈ ರೀತಿ ವರ್ತಿಸೋದು ಎಷ್ಟು ಸರಿ ಅಂತ ಅನಿಸುತ್ತೆ. ಗೌತಮಿ ಅವರು ಇರುವಾಗಲೇ ಮಂಜು ಅವರ ಆಟ ಈ ಥರ ಆಡಿದಿದ್ರೆ ಇವತ್ತು ಇವರು ಮೊದಲಿನ ಗ್ರಾಫಲ್ಲೇ ಇರ್ತಾಯಿದ್ರು. ಆದರೆ ಇವ್ರ ಗ್ರಾಫ್ ತುಂಬಾ ಕಡಿಮೆ ಆದಮೇಲೆ ಇವರು ಈ ಥರ ಆಟ ಆಡ್ತಿರೋದು ಮನೆಯವರೆಲ್ಲರ ಮುಂದೆನೂ ಇವರು ಜೋಕರ್ ಥರ ಕಾಣಿಸ್ತಿದ್ದಾರೆ. ಅಷ್ಟೇ ಅಲ್ಲದೆ ಮಂಜು, ರಜತ್ ಮತ್ತು ಭವ್ಯಗೌಡ ಅವರ ಜುಗಲ್ಬಂದಿ ತುಂಬಾ ಎಂಟರ್ಟೈನ್ಮೆಂಟ್ ಕೊಡ್ತು ಅಂತಲೇ ಹೇಳ್ಬೋದು. ನಿನ್ನೆ ಸಂಚಿಕೆಯಲ್ಲಿ ಮಾತಿಗೆ ಮಾತು, ಸವಾಲಿಗೆ ಸವಾಲು ಸೇರು ಅನ್ನೋ ಥರ ಇತ್ತು ಇವ್ರ 3 ಜನದ ಮಾತುಕತೆ. ಅಷ್ಟೇ ಅಲ್ಲದೆ ಮಂಜು ಅವರಿಗೆ ಇಷ್ಟೊಂದು ಅಗ್ರೆಸಿವ್ನೆಸ್ ಈ ಟಾಸ್ಕಲ್ಲಿ ಬೇಕಾಗಿರಲಿಲ್ಲ ಅನಿಸುತ್ತೆ. ಯಾಕಂದರೆ ಇದರಲ್ಲಿ ಯಾವ ಪಾಯಿಂಟ್ಸು ಇರೋಲ್ಲ, ಯಾವುದೇ ರೀತಿಯ ಸ್ಪರ್ಧೆನೂ ಇರೋದಿಲ್ಲ ಈ ಟಾಸ್ಕಲ್ಲಿ. ಮಂಜು ಅವರ ಮಾತುಕತೆ ಹೇಗಿತ್ತಂದರೆ ಬೇಕಂತಲೇ ಮನೆಯವರೆಲ್ಲರೂ ಗೌತಮಿನ ಹೊರಗಡೆ ಕಳಿಸಿದ್ರು ಅನ್ನೋ ಫ್ರಸ್ಟ್ರೇಷನಲ್ಲಿ ಈ ಥರ ಆಡಿದ್ರು ಅಂತಲೇ ಅನ್ನಿಸ್ತಿತ್ತು. ಹನುಮಂತ ಮತ್ತು ತ್ರಿವಿಕ್ರಮ್ ಮೇಲೆ ಯಾವುದೇ ಥರದ ವ್ಯಾಲಿಡ್ ರೀಸನ್ನೇ ಇಲ್ದೇ ಅವ್ರ ಮೇಲೆ ಕೋಪ ತಾಪ ತೀರಿಸ್ಕೊಂಡ್ರು ಮಂಜು ಅವರು ಅಂತಲೇ ಹೇಳ್ಬೋದು. ತ್ರಿವಿಕ್ರಮ್ ಕೂಡ ಹಾಗೆ ಮಾಡಿದ್ರು. ಯಾವುದೋ 3 ವಾರದ ಕೆಳಗಿನ ಟಾಸ್ಕ್ ವಿಷಯನೇ ಇಟ್ಕೊಂಡು ಮಂಜು ಅವರ ಹೆಸರು ತಗೊಂಡು ಈ ಟಾಸ್ಕಲ್ಲೇ ಬಳಸ್ಕೊಂಡಿರ್ತಾರೆ. ಮಂಜು ಬೆಳಗಿನ ಟಾಸ್ಕಲ್ಲಿ ಎಲ್ಲರ ಮೇಲೆ ಕೋಪ ತಾಪ ತೀರಿಸ್ಕೊಂಡು, ಅಂದರೆ ಮನೆ 5 ಜನ ಸದಸ್ಯರ ಮೇಲೆ ಕೋಪ ತಾಪ ಮಾಡಿಕೊಂಡು ಇರೋ ಮಂಜು ಅವರು ರಾತ್ರಿ ಬಿಗ್ ಬಾಸ್ ಅವರು ಪತ್ರ ಬರೆಯೋಕೆ ಹೇಳಿರ್ತಾರೆ ಮನೆಯ ಸದಸ್ಯರಿಗೆ. ನಮ್ಮಮ್ಮ ಮಾಡಿದ ಮಟನ್ ಸಾರು ನನಗೆ ತಿನ್ಬೇಕು ಅನ್ನಿಸ್ತಿದೆ, ಮನೆಯವರೆಲ್ಲರೂ ಇಷ್ಟಪಟ್ಟಿದ್ರು, ಹಾಗಾಗಿ ನನಗೆ ಮನೆಯ ಎಲ್ಲ ಸದಸ್ಯರು ಮಟನ್ ತಿನ್ನೋರೇ ಆಗಿರೋದ್ರಿಂದ ಅಮ್ಮನಿಗೆ ಹೇಳಿ ಮಟನ್ ಸಾರು ಮಾಡಿ ಕಳ್ಸೋಕ್ಕೆ ಅಂತ ಮಂಜು ಅವರು ಕೇಳಿರ್ತಾರೆ. ಬೆಳಗಿನ ಟಾಸ್ಕಲ್ಲಿ ಅಷ್ಟೊಂದು ಕೋಪ ರೋಷನ ತೋರಿಸ್ಕೊಂಡಿರೋ ಮಂಜು ಅವರು ರಾತ್ರಿ ಪತ್ರ ಬರೆಯುವಾಗ ಈ ಥರ ಮಟನ್ ಸಾರು ಕಳಿಸ್ಕೊಡ್ರಿ ಮನೆಯವ್ರು ಎಲ್ರಿಗೂ ಅನ್ನೋದು ಒಂಥರ ನಾಟಕೀಯ ಅನ್ನಿಸ್ಬಿಡುತ್ತೆ. ಅವರು ಒಳ್ಳೆಯ ಉದ್ದೇಶದಿಂದನೇ ಕೇಳಿರ್ಬೋದು. ಆದರೆ ಈ ಬೆಳಿಗ್ಗೆ ತಾನೇ ಈ ಥರ ನಡ್ಕೊಂಡು ಸಾಯಂಕಾಲದಷ್ಟೊತ್ತಿಗೆ ಚೇಂಜ್ ಆಗಿ ಈ ಥರ ಮಾತಾಡಿದರೆ ಯಾರಿಗೇ ಆಗಲಿ ನಾಟಕೀಯವಾಗಿ ಮಾಡ್ತಿದ್ದಾರೆ ಇವರು ಅಂತಲೇ ಅನಿಸೋದು. ಇನ್ನು ಭವ್ಯ ತ್ರಿವಿಕ್ರಮ್ ಲವ್ ಸ್ಟೋರಿ ದಿನಕ್ಕೂ ಸ್ಟ್ರಾಂಗ್ ಆಗ್ತಿದೆ ಅಂತಲೇ ಹೇಳ್ಬೋದು. ಇವರು ಟಾಸ್ಕಲ್ಲಿ ಮಾತ್ರ ಅವ್ರ ಹೆಸರು ಇವ್ರು ತೊಗೊತಾರೆ, ಇವ್ರ ಹೆಸರು ಅವ್ರು ತೊಗೊತಾರೆ. ಟಾಸ್ಕೆಲ್ಲ ಮುಗಿದ್ಮೇಲೆ ಇವ್ರನ್ನ ಅವ್ರು ಸಮಾಧಾನ ಮಾಡ್ತಾರೆ, ಅವ್ರನ್ನ ಇವ್ರು ಸಮಾಧಾನ ಮಾಡ್ತಾರೆ. ಒಟ್ಟಿನಲ್ಲಿ ಇವರಿಬ್ಬರು ಲವ್ ಸ್ಟೋರಿ ಚೆನ್ನಾಗಿದೆ. ಬಿಗ್ ಬಾಸ್ ಮನೆಗೆ ಬಂದ ತಕ್ಷಣ ಇವರಿಬ್ಬರು ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದಿದ್ರೆ ಇವರು ನಾಟಕೀಯವಾಗಿ ಲವ್ ಸ್ಟೋರಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿತ್ತು. ಇಷ್ಟು ದಿನ ಆದಮೇಲೆ ಇವರಿಬ್ಬರ ನಡುವೆ ಈ ಥರ ಬಾಂಡಿಂಗ್ ಶುರುವಾಗಿರೋದ್ರಿಂದ ಇವರಿಬ್ಬರು ನಿಜವಾಗ್ಲೂ ಒಬ್ರನ್ನೊಬ್ರನ್ನ ಪ್ರೀತಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಸ್ಪರ್ಧಿಗಳು ತುಂಬಾ ಕಷ್ಟಪಟ್ಟು ಈ ಹಂತದವರೆಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಇವರೆಲ್ಲ ಸ್ಪರ್ಧಿಗಳಿಗೂ ಆಲ್ ದ ಬೆಸ್ಟ್ ಹೇಳೋಣ. ನಮ್ಮ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.